ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಅತಿ ಹೆಚ್ಚು ಪ್ರೋಟೀನ್ ಇರುವಂಥ ಹಲಸಿನ ಹಣ್ಣಿನ ಬೀಜದಿಂದ ಹೋಳಿಗೆನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದರಲ್ಲಿ ತುಂಬಾ ಅತಿ ಹೆಚ್ಚು ಪ್ರೋಟೀನ್ ಇದೆ. ಇದನ್ನು ನಾವೆಲ್ಲ ಇದನ್ನು ಬಿಸಾಕ್ತೀವಿ. ಇದರಿಂದ ನಾವು ಈಗ ಹೋಳಿಗೆ ಯಾವ ರೀತಿ ಮಾಡೋದು ಅಂತ ನೋಡೋಣ. ನೋಡಿ, ಇಲ್ಲಿ ನಾನು ಒಂದು ಬೌಲ್ ತೊಗೊಂಡಿದ್ದೆ ಹಲಸಿನ ಬೀಜನ. ಅದನ್ನು ಕುಕ್ಕರಲ್ಲಿ ಹಾಕಿ ಈಗ ಇಲ್ಲಿ ಒಂದು 4 ವಿಸಲ್ ಅದನ್ನು ಬೇಯಿಸ್ಕೊತೀನಿ. ಕುಕ್ಕರಲ್ಲಿ ಹಾಕಿ ಇಡ್ತಾಯಿದ್ದೀನಿ. ಒಂದು 4 ವಿಸಲ್ ಅದನ್ನು ಬೀಜನ ಸ್ವಲ್ಪ ತೊಳೆದ್ಬಿಟ್ಟು ಕುಕ್ಕರಲ್ಲಿ ಹಾಕಿ ಒಂದು 4 ವಿಸಲ್ ಹೊಡೆಸ್ಕೊಂಡು ತಣ್ಣಗಾಗಕ್ಕೆ ಬಿಟ್ಟಿದ್ದೆ ನಾನು. ಈಗ ನೋಡಿ, ತಣ್ಣಗಾಗಿದೆ ಅದು. ಬೀಜ ಎಲ್ಲ ಬಿಸಿ ಎಲ್ಲ ಆರಾದಮೇಲೆ ಈ ರೀತಿ ಸಿಪ್ಪೆನ ತೆಗಿಬೇಕು ನಾವು. ಮೇಲ್ಗಡೆ ಸಿಪ್ಪೆ ಸ್ವಲ್ಪ ರಫ್ ಇರುತ್ತೆ ಅದು ತುಂಬ. ಹಾಗಾಗಿ ಅದು ನೀಟಾಗಿ ಚೆನ್ನಾಗಿ ಬೆಂದಿದ್ರೆ ಸಿಪ್ಪೆ ತಾನಾಗೇ ಬರುತ್ತೆ. ತುಂಬ ಏನು ಜಾಸ್ತಿ ಅದನ್ನು ಕಷ್ಟಪಟ್ಟು ತೆಗಿಬೇಕಂತೇನಿಲ್ಲ. ನೀವು ಬೇಕಂದರೆ ಅದು ಮೇಲ್ಗಡೆ ಇನ್ನೂ ಒಂದು ಸಿಪ್ಪೆ ಇರುತ್ತೆ, ಅದು ಬೇಕಂದರೆ ತೆಗಿಬೋದು, ಬೇಡ ಅಂದರೆ ಹಾಗೆ ಇಟ್ಕೋಬೋದು. ಅದೇನು ತೊಂದರೆ ಆಗೋಲ್ಲ. ಇದು ಒಂದು ಸ್ವಲ್ಪ ರಫ್ ಇರುತ್ತೆ, ಹಾಗಾಗಿ ಈ ಸಿಪ್ಪೆನ ತೆಗಿಬೇಕಾಗತ್ತೆ. ನೋಡಿ, ನಾನು ಅದನ್ನು ತಗೋತಾ ಇದ್ದೀನಿ. ಎಷ್ಟು ಈಸಿಯಾಗಿ ಬರುತ್ತೆ ಅದು, ತುಂಬ ಏನು ಕಷ್ಟ ಇಲ್ಲ. ಚೆನ್ನಾಗಿ ಬೆಂದಿರುತ್ತೆ, ಚೆನ್ನಾಗಿ ಬೇಯಬೇಕದು ಬೀಜ. ನೀವು ಇದರದ್ದು ಸಾಂಬಾರು, ಆಮೇಲೆ ಹೋಳಿಗೆ, ಆಮೇಲೆ ಪಲ್ಯ, ಹುಳಿ, ಪ್ರತಿಯೊಂದೂ ಚಟ್ನಿ ಎಲ್ಲ ಪ್ರತಿಯೊಂದೂ ಮಾಡ್ತಾರೆ ಬೀಜದಿಂದನೂ. ಹಣ್ಣಿನಿಂದ ಎಷ್ಟೆಲ್ಲ ಉಪಯೋಗ ಮಾಡ್ಕೋತಾರೋ ಹಾಗೆ ಬೀಜದಿಂದನೂ ಕೂಡ ತುಂಬ ಉಪಯೋಗ ಇದೆ. ತುಂಬಾ ಉಪಯೋಗ ಮಾಡ್ಕೋತಾರೆ. ಹಾಗಾಗಿ ನಾನಿಲ್ಲಿ ಡಿಫ್ರೆಂಟಾಗಿ ಒಂಚೂರು ಹೋಳಿಗೆ ಮಾಡೋಣ ಅಂತೇಳ್ಬಿಟ್ಟು ಹೋಳಿಗೆ ಮಾಡಿದ್ದೆ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ನಾನು ಕೂಡ ಇದನ್ನು ಫಸ್ಟ್ ಟೈಮ್ ಮಾಡಿದ್ದು, ಹಾಗೆ ತುಂಬಾ ಚೆನ್ನಾಗಿತ್ತು. ನಾನು ಯಾವಾಗಲೂ ಕೇಳಿದ್ದೆ, ಇಲ್ಲಿ ಮಲೆನಾಡಲ್ಲಿ ಮಾಡ್ತಾರೆ ಈ ರೀತಿಯಾಗಿ, ತುಂಬ ಚೆನ್ನಾಗಿರುತ್ತೆ. ನಾನು ಹಣ್ಣಿಂದ ಎಲ್ಲ ಮಾಡಿದ್ದೆ, ಬೀಜದಿಂದ ಹೋಳಿಗೆ ಯಾವುದು ಮಾಡಿರಲಿಲ್ಲ. ಸಾಂಬಾರು ಆಮೇಲೆ ಪಲ್ಯ ಅದೆಲ್ಲ ಮಾಡಿದ್ದೆ, ಬಟ್ ಹೋಳಿಗೆ ಮಾಡೋಕ್ಕೆ ಹೋಗಿರಲಿಲ್ಲ. ಬಟ್ ಈ ಸಲ ಮಾಡೋಣ ಯಾವ ರೀತಿ ಬರುತ್ತೆ ಅಂತ ಹೇಳಿಬಿಟ್ಟು ಮಾಡಿದ್ದೆ. ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂತು, ತುಂಬ ಟೇಸ್ಟಿಯಾಗೂ ಇತ್ತು. ನೀವು ಕೂಡ ಹಲಸಿನ ಹಣ್ಣು ತಿಂದ್ಬಿಟ್ಟು ಬೀಜನ ಬಿಸಾಡೋ ಬದಲು ಈ ರೀತಿ ಏನಾದರೂ ಅದನ್ನು ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಮಕ್ಕಳಿಗಂತೂ ತುಂಬಾ ಒಳ್ಳೆಯದಿದು. ಅಟ್ಲೀಸ್ಟ್ ಏನು ಮಾಡದೇ ಇದ್ದರೆ ಸಾಂಬಾರು ಮಾಡ್ಬೇಕಾದ್ರೆ ಎರಡೆರಡನ್ನು ಹಾಕಿಬಿಟ್ಟು ಬೇಯಿಸ್ಕೊಂಡ್ರೂ ಕೂಡ ಬರುತ್ತೆ. ನೋಡಿ, ಈ ರೀತಿಯಾಗಿ ನಾನಿಲ್ಲಿ ಸಿಪ್ಪೆನ ಬಿಡಿಸಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಇದು ತಣ್ಣಗಾಗಕ್ಕೆ ಬಿಟ್ಟಿದ್ದೆ ನಾನು ಸುಮಾರು ಹೊತ್ತು, ಹಾಗಾಗಿ ಸಿಪ್ಪೆ ಎಲ್ಲ ಬಿಡಿಸಿಟ್ಕೊಂಡಿದ್ದೀನಿ. ನಿಮಗೆ ಇನ್ನೂ ಹೈಟ್ ಬೇಕು ಅಂದರೆ ಅದನ್ನು ಮೇಲ್ಗಡೆದೆಲ್ಲ ತೆಗಿಬೋದು. ನಾನಿಲ್ಲಿ ತೆಗಿಲಿಲ್ಲ. ಇಲ್ಲಿ ನೋಡಿ, ನಾನೊಂದು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ತುಂಬ ಸಾಫ್ಟಾಗಿ ನುಣ್ಣಗೆ ಪೇಸ್ಟ್ ಆಗಿದೆ. ಅದೀಗ ಸ್ವಲ್ಪ ಗಟ್ಟಿ ಬರುತ್ತೆ ಅದು. ನೋಡಿ, ಈ ರೀತಿಯಾಗಿ ಬಂದಿದೆ. ಉಂಡೆ ಮಾಡಿದರೆ ಉಂಡೆ ಆಗುತ್ತೆ. ಈ ರೀತಿಯಾಗಿ ನಾನು 2 ಸಲನೂ ರುಬ್ಕೊಂಡು ಬಂದೆ. ಇಲ್ಲಿ ನಾನು 1 ಬೌಲ್ ಬೆಲ್ಲ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅದಕ್ಕೆ ಆ ರೀತಿಯಲ್ಲಿ ನೀವು ಹಾಕೋಬೋದು. ಸಿಹಿ ಜಾಸ್ತಿ ಬೇಕು ಅಂದರೆ ಸಿಹಿ ಸ್ವಲ್ಪ ಜಾಸ್ತಿ ಹಾಕೋಬೋದು. ಅದು ಹೂರಣ ಎಷ್ಟಿದೆಯೋ ಅಷ್ಟು ಪ್ರಮಾಣದಲ್ಲೂ ಕೂಡ ಬೆಲ್ಲ ಹಾಕೋಬೋದು. ನಾನಿಲ್ಲಿ 1 ಬೌಲ್ ತೊಗೊಂಡಿದ್ದೀನಿ. ಅದಕ್ಕೆ 1 ಲೋಟದಷ್ಟು ನೀರು ಹಾಕಿ ಬೆಲ್ಲನ ಕರಗಿಸ್ಕೊತಾ ಇದ್ದೀನಿ. ಅದರಲ್ಲಿ ಸ್ವಲ್ಪ ಕಸ ಕಡ್ಡಿ ಏನಾದರೂ ಇರುತ್ತಲ್ಲ, ಸೋದಿಸ್ಕೊಳ್ಳೋಕ್ಕೆ ಸ್ವಲ್ಪ ಕರಗಿಸ್ಕೊಂಡು ನೋಡಿ. ಈಗ ಒಂದೆಳೆ ಸ್ವಲ್ಪ ಪಾಕದ ಥರ ಬಂದರೆ ಆಗುತ್ತೆ ಅದು. ಈಗೆಲ್ಲ ಕರಗೋಗಿದೆ. ಈಗ ಇದನ್ನು ಸೋದಿಸ್ಕೊಂಡು ಇನ್ನೊಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ನಾನು ರುಬ್ಬಿಟ್ಕೊಂಡಿದ್ನಲ್ಲ ಆವಾಗಲೇ ಹಲಸಿನ ಹಣ್ಣು ಬೀಜನ, ಇದನ್ನು ನಾನಿಲ್ಲಿ ಇದರ ಜೊತೆಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ನೀವು ಇನ್ನೂ ಒಂದು ರೀತಿ ಮಾಡ್ಬೋದು. ಇದನ್ನೇ ಪಾಕ ಮಾಡಿಕೊಂಡು ಡೈರೆಕ್ಟ್ ಈ ಮಿಕ್ಸಿ ರುಬ್ಬಕ್ಕೆ ಈ ಹಲಸಿನ ಹಣ್ಣು ಬೀಜನ ರುಬ್ತೀವಲ್ಲ, ಆವಾಗಲೂ ಕೂಡ ಹಾಕ್ಕೋಬೋದು ಈ ಪಾಕನ. ಬಟ್ ನಾನಿಲ್ಲಿ ಈ ರೀತಿ ಹಾಕ್ಕೊಂಡಿದ್ದೀನಿ. ನೀವು ಬೇಕಂದರೆ ಪಾಕ ಮಾಡಿಕೊಂಡು ಹಲಸಿನ ಹಣ್ಣು ಬೀಜ ರುಬ್ತಿರ್ತೀವಲ್ಲ, ರುಬ್ತಾ ಇರಬೇಕಾದ್ರೂ ಕೂಡ ಹಾಕ್ಕೋಬೋದು. ಆವಾಗಲೇ ಹಾಕ್ಕೊಂಡ್ರೂ ಕೂಡ ಬರುತ್ತೆ. ನೀವು ಯಾವ ರೀತಿ ಬೇಕಾದರೂ ಮಾಡ್ಬೋದು. ನೋಡಿ, ಇಲ್ಲಿ ನಾನು ಸ್ವಲ್ಪ ಹೊತ್ತು ಇದನ್ನು ಬೇಯಿಸ್ಕೊತೀನಿ. ಬೆಲ್ಲ ಎಲ್ಲ ಚೆನ್ನಾಗಿ, ಈಗ ನಾವು ಬೇಳೆ ಎಲ್ಲ ಬೆಂದಾದಮೇಲೆ ಬೆಲ್ಲ ಹಾಕಿ ಬೇಯಿಸ್ತೀವಲ್ಲ, ಆ ರೀತಿ ಇಲ್ಲಿ ಬೆಲ್ಲ ಹಾಕಿ ಬೇಯಿಸ್ತಾ ಇದ್ದೀನಿ ನಾನೀಗ. ನಾನು ಆ ರೀತಿ ಮೆಥಡಲ್ಲಿ ಮಾಡ್ತಾ ಇರೋದು. ನೀವು ಬೇಕಾದ್ರೆ ಆ ರೀತಿಯೂ ಮಾಡ್ಬೋದು. ಇಲ್ಲಿ ಒಂದು ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಹಲಸಿನ ಹಣ್ಣು ಬೀಜ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗುತ್ತಲ್ಲ, ಹಾಗಾಗಿ ಇಲ್ಲಿ ಒಣಶುಂಠಿ ಮತ್ತು ಬಡೆ ಸೋಪು ಅದನ್ನು ಸ್ವಲ್ಪ ನಾನು ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ತಾಯಿದ್ದೀನಿ.
ಅದರ ಜೊತೆಗೆ ಒಂಚೂರು ಏಲಕ್ಕಿನೂ ಹಾಕಿದ್ದೀನಿ. ಇದು ಒಂಥರ ಫ್ಲೇವರು ಚೆನ್ನಾಗಿರುತ್ತೆ, ಹಾಗಾಗಿ ಸ್ವಲ್ಪ ಗ್ಯಾಸ್ಟ್ರಿಕ್ಕನ್ನು ಅವಾಯ್ಡ್ ಮಾಡುತ್ತೆ. ಚೆನ್ನಾಗಾಗುತ್ತೆ, ಇದು ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ನೋಡಿ, ಈ ರೀತಿಯಾಗಿ ರುಬ್ಬಿರೋ ಪೇಸ್ಟು ರೆಡಿಯಾಗಿದೆ. ಇದು ಏನು ನಾವು ಮಾಮೂಲಿ ಹೂರಣ ರೆಡಿಯಾಗಿದೆ. ಇದು ನೋಡಿ, ಇಲ್ಲಿ ತಣ್ಣಗಾದ್ಮೇಲೆ ಹೂರಣ ಈ ರೀತಿಯಾಗಿ ರೆಡಿಯಾಗಿದೆ. ಇಲ್ಲಿ ನಾನು ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ಉಂಡೆ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ನಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆ ಮಾಡಿ ಇಟ್ಕೋಬೋದು. ಸ್ವಲ್ಪ ನಾವೀಗ ಬೇಳೆನೆಲ್ಲ ಹೇಗೆ ಬೇಯಿಸ್ತೀವೋ ಹಾಗೆ ಅದನ್ನು ಬೇಯಿಸ್ಕೊಂಡ್ಬಿಟ್ಟು ಮತ್ತೆ ಪುನಃ ಮಿಕ್ಸಿ ಮಾಡಿಕೊಂಡ್ರೆ ಈ ರೀತಿ ಬರುತ್ತೆ. ಅದು ಹೂರಣ ರೆಡಿ ಆಗುತ್ತೆ ನಮಗೆ. ನೋಡಿ, ನನಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆ ಮಾಡ್ಕೊತಾ ಇದ್ದೀನಿ. ನೋಡಿ, ನಾನಿಲ್ಲಿ ಸ್ವಲ್ಪ ದೊಡ್ಡ ದೊಡ್ಡದಾಗೆ ಉಂಡೆ ಮಾಡಿದ್ದೀನಿ. ಇಲ್ಲೊಂದು 2 ಪೇಪರ್ ತೊಗೊಂಡಿದ್ದೀನಿ, ಕವರ್ ತೊಗೊಂಡಿದ್ದೀನಿ, ಪ್ಲಾಸ್ಟಿಕ್ ಕವರು. ನಾನು ಆವಾಗಲೇ ಒಂದು 2-3 ಗಂಟೆನ ಮುಂಚೆನೇ ಹಿಟ್ಟನ್ನು ಕನಕನಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸ್ವಲ್ಪ ನಾನು ಅದಕ್ಕೆ ಗೋಧಿ ಹಿಟ್ಟು ಮತ್ತು ಮೈದಾ ಹಿಟ್ಟನ್ನು ಮಿಕ್ಸ್ ಮಾಡಿದ್ದೆ. ಇಲ್ಲಿ ನೋಡಿ, ಚಿಕ್ಕ ಚಿಕ್ಕದಾಗಿ ತಗೊಂಡು ಈ ಒಂದು ಉಂಡೆ ತಗೊಂಡು ಈ ರೀತಿಯಾಗಿ ಅದನ್ನು ಮಾಮೂಲಿ ನಾವು ಹೋಳಿಗೆನ ಯಾವ ರೀತಿ ಮಾಡ್ತೀವೋ ಅದೇ ರೀತಿಯಲ್ಲಿ ಉದುತ್ತಾ ಹೋಗಬೇಕು. ನೀವು ಇಲ್ಲಿ ಬೇಡ ಅಂದರೆ ಹಿಟ್ಟು ಕೂಡ ಹಚ್ಚಿ ಮಾಡ್ಬೋದು. ನಾನಿಲ್ಲಿ ಹಿಟ್ಟು ಹಚ್ಚಿಬಿಟ್ಟು ಮಾಡಲಿಲ್ಲ, ಎಣ್ಣೆ ಹಚ್ಚೇ ಮಾಡ್ತಾ ಇರೋದು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಉಂಡೆ ಎಲ್ಲ. ಎಷ್ಟು ಬೇಗ ಎಷ್ಟು ಫಾಸ್ಟಾಗಿ ಆಗುತ್ತೆ ಹೋಳಿಗೆ ಅಂತಂದರೆ. ಸ್ವಲ್ಪ ಈ ರೀತಿ ಕೈಯಲ್ಲಿ ನೀವು ಬೇಕಾದ್ರೆ ಕೈಯಿಂದನೂ ಆ ರೀತಿ ಉದ್ಬೋದು. ನಾನಿಲ್ಲಿ ಲಟ್ಟಣಿಗೆಯಿಂದನೇ ಉದ್ತಾ ಇರೋದು. ನೋಡಿ, ಎಷ್ಟು ಚೆನ್ನಾಗಿ ಬರುತ್ತೆ ಹೋಳಿಗೆ ಅಂತ. ಎಷ್ಟು ದೊಡ್ಡದು ಬೇಕಾದರೂ ಕೂಡ ನಾವು ಮಾಡ್ಕೋಬೋದು. ಎಲ್ಲೂ ಕೂಡ ಒಂಚೂರು ಹೋಳಿಗೆ ಹರಿಯೋದೇ ಇಲ್ಲ. ನೋಡಿ, ಎಷ್ಟು ನೀಟಾಗಿ ಬರುತ್ತೆ ಅಂತ. ಇಲ್ಲಿ ಕೂಡ ಮೇಲ್ಗಡೆ ಪೇಪರ್ ತೆಗೆದು ಈಸಿಯಾಗಿ ಹೋಳಿಗೆನ ನಾವು ತೆಗೆದುಬಿಟ್ಟು ಬೇಯಿಸ್ಬೋದು. ನೋಡಿ, ಎಷ್ಟು ಈಸಿಯಾಗಿ ಬರುತ್ತೆ ಅಂತ. ಮತ್ತು ಇಷ್ಟು ತಿಳುವಾಗಿದೆ ನೋಡಿ, ಇಲ್ಲಿ ನೋಡಿದರೆ ಗೊತ್ತಾಗುತ್ತೆ ಹೋಳಿಗೆ ಎಷ್ಟು ತಿಳುವಾಗಿದೆ ಅಂತೇಳಿ. ನೀವು ಬೇಕಾದರೆ ಚಿಕ್ಕ ಚಿಕ್ಕದಾಗೂ ಮಾಡ್ಕೋಬೋದು. ನಾವು ಯಾವಾಗಲೂ ಬೇಳೆ ಹೋಳಿಗೆ, ಕಾಯಿ ಹೋಳಿಗೆ, ಶೇಂಗಾದ ಹೋಳಿಗೆ ಪ್ರತಿಯೊಂದು ಬೇರೆ ಬೇರೆ ಹೋಳಿಗೆ ಮಾಡ್ಕೊಂಡು ತಿಂದಿರ್ತೀವಲ್ಲ. ಈಗ ಹಲಸಿನ ಹಣ್ಣು ಸೀಸನ್ ಆಗಿರೋದ್ರಿಂದ ಹಲಸಿನ ಹಣ್ಣು ಹೋಳಿಗೆನ ಒಂದ್ಸಲ, ಬೀಜದ ಹೋಳಿಗೆನ ಒಂದ್ಸಲ ಟ್ರೈ ಮಾಡಿ ಟೇಸ್ಟ್ ನೋಡಿ, ಚೆನ್ನಾಗಿರುತ್ತೆ. ಹಣ್ಣಿಂದನೂ ಕೂಡ ಮಾಡ್ತಾರೆ. ಈ ರೀತಿ ಮಕ್ಕಳಿಗೆ ಮಾಡಿಕೊಟ್ರು ಮಕ್ಕಳಿಗೂ ಕೂಡ ಖುಷಿಯಾಗುತ್ತೆ, ಇಷ್ಟಪಟ್ಟು ತಿಂತಾರೆ. ನಾವು ಹಾಗೆ ಬೀಜನ ಬೇಯಿಸ್ಕೊಟ್ರೆ ತಿನ್ನಲ್ಲ ಮಕ್ಕಳು. ಈ ರೀತಿಯಾಗಿ ಮಾಡಿಕೊಟ್ರೆ ಅವರು ಕೂಡ ಖುಷಿಯಿಂದ ತಿಂತಾರೆ. ನಮಗೂ ಕೂಡ ಖುಷಿಯಾಗುತ್ತೆ ತಿನ್ನೋಕ್ಕೆ. ನೋಡಿ, ಹೋಳಿಗೆ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ ಹೇಳ್ಬಿಟ್ಟು.
ನೋಡಿ ಹೋಳಿಗೆ ಇಷ್ಟು ದೊಡ್ಡದಾಗಿ ಸುಮಾರು ಹೋಳಿಗೆ ಮಾಡಿದ್ದೀನಿ, ಚೆನ್ನಾಗಿ ಬಂದಿದೆ. ಹಲಸಿನ ಹಣ್ಣಿನ ಬೀಜದ ಹೋಳಿಗೆ ತುಂಬಾ ಚೆನ್ನಾಗಿದ್ದು, ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ನೀವು ಒಂದ್ಸಲ ಸಿಕ್ಕರೆ ಟ್ರೈ ಮಾಡಿ, ಯಾವ ರೀತಿ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೋಡಿ ಹೋಳಿಗೆ ಕೂಡ ರೆಡಿಯಾಗಿದೆ, ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನೀವು ನೋಡ್ಬೋದು. ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಇಷ್ಟೊಂದು ಹೋಳಿಗೆ ಮಾಡಿದೆ ಅಷ್ಟೇ ಬೀಜದಲ್ಲಿ, ಇಷ್ಟೊಂದು ಹೋಳಿಗೆ ಆಗಿದೆ. ಓಕೆ ಫ್ರೆಂಡ್ಸ್, ಹಾಗಾದರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.